ಟಾಪ್ 15 ಬೆಸ್ಟ್ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಸ್. ಈ ಟೈಮ್ ಅಲ್ಲಿ ಒಂದು ಫೋನ್ ತಗೋಬೇಕು ಅಂತ ಇದ್ದೀರಾ? ಆಗಿದ್ರೆ ಸ್ವಲ್ಪ ವೇಟ್ ಮಾಡಿ, ಯಾಕಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಟಾಪ್ 15 ಬೆಸ್ಟ್ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದಾವೆ. ಇವತ್ತಿನ ವಿಡಿಯೋಲಿ ನಾನು ಆಗಸ್ಟ್ ಮಂತ್ ಅಲ್ಲಿ ಲಾಂಚ್ ಆಗೋ ಫೋನ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ ಅಲ್ಲಿ ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದಾವೆ, ಮಿಡ್ ರೇಂಜ್ ಲೆವೆಲ್ ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದಾವೆ, ಹಾಗೆ ಫ್ಲಾಗ್ಶಿಪ್ ಲೆವೆಲ್ ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದಾವೆ. ಎಲ್ಲಾ ರೇಂಜ್ ಅಲ್ಲಿ ಎಲ್ಲಾ ಬ್ರಾಂಡ್ಸ್ ಗಳ ಕಡೆಯಿಂದ ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದಾವೆ. ಇದೆಲ್ಲದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ಗೆ ಬಂದಿದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನ್ಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ, ಸಪೋರ್ಟ್ ಮಾಡ್ತೀರಾ ಅಲ್ಲ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಬ್ರೋ ಕನ್ನಡ ಚಾನಲ್ ಗೆ ಸ್ವಾಗತ. ಮೊದಲನೇದಾಗಿ ನಾವು ಗೂಗಲ್ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಗೂಗಲ್ ಕಡೆಯಿಂದ 4 ಫೋನ್ಸ್ ಗಳು ಲಾಂಚ್ ಆಗಬಹುದು. ಮೊದಲನೇದಾಗಿ ಗೂಗಲ್ ಪಿಕ್ಸೆಲ್ 9 Pro ಸೀರೀಸ್. ಈ ಫೋನ್ ಅಲ್ಲಿ ಏನ್ ಅಪ್ಗ್ರೇಡ್ ಇರುತ್ತೆ ಅಂತಂದ್ರೆ ಇದರಲ್ಲಿ ಗೂಗಲ್ ಕಡೆಯಿಂದ Tensor G4 ಪ್ರೊಸೆಸರ್ ಇರುತ್ತೆ, 5050 mAh ಬ್ಯಾಟರಿ ಇರುತ್ತೆ, 6.24 ಇಂಚಸ್ LTPO AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದ್ರ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 3 ಕ್ಯಾಮೆರಾನು 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿರುತ್ತೆ. ಹಾಗೆ ಫ್ರಂಟ್ ಅಲ್ಲಿನೂ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಇರುತ್ತೆ. ಈ ಫೋನ್ 1 lakh ಒಳಗಡೆ ಬರಬಹುದು. ನೆಕ್ಸ್ಟ್ ಮಂತ್ ಅಂತಂದ್ರೆ ಆಗಸ್ಟ್ 14th ಗೆ ಇದು ಲಾಂಚ್ ಆಗಬಹುದು. ಎರಡನೇದಾಗಿ ಗೂಗಲ್ ಪಿಕ್ಸೆಲ್ 9 Pro ಫೋಲ್ಡ್. ಗೂಗಲ್ ನಮ್ಮ ಭಾರತದಲ್ಲಿ ಮೊದಲನೇ ಬಾರಿಗೆ ಫೋಲ್ಡ್ ಫೋನ್ ನ ಲಾಂಚ್ ಮಾಡಬಹುದು. ಇದರಲ್ಲಿ ಗೂಗಲ್ ಕಡೆಯಿಂದ Tensor G3 ಪ್ರೊಸೆಸರ್ ಇರುತ್ತೆ, 4500 mAh ಬ್ಯಾಟರಿ ಸಿಗುತ್ತೆ. ಇದರ ಮೇನ್ ಡಿಸ್ಪ್ಲೇ 7.6 ಇಂಚಸ್ AMOLED ಡಿಸ್ಪ್ಲೇ ಆಗಿರುತ್ತೆ. ಹಾಗೆ ಇದರ ಕವರ್ ಡಿಸ್ಪ್ಲೇ 5.8 ಇಂಚಸ್ AMOLED ಡಿಸ್ಪ್ಲೇ ಇರುತ್ತೆ. ಹಾಗೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ, 48 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಸಿಗುತ್ತೆ. ಇದರ ಫ್ರಂಟ್ ಅಲ್ಲಿ 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಇರುತ್ತೆ. ಹಾಗೆ ಫ್ರಂಟ್ ಕವರ್ ಸ್ಕ್ರೀನ್ 9.9 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿರುತ್ತೆ. ಈ ಫೋನ್ ನೆಕ್ಸ್ಟ್ ಮಂತ್ ಆಗಸ್ಟ್ 14th ಗೆ ಅಂಡರ್ 2 lakh ಅಲ್ಲಿ ಲಾಂಚ್ ಆಗಬಹುದು. ಎರಡನೇದಾಗಿ ಪೋಕೋ ಕಡೆಯಿಂದ ಒಂದು ಫೋನ್ ಲಾಂಚ್ ಆಗುತ್ತೆ, ಪೋಕೋ M6 Plus. ಇದು ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಆಗಿದೆ. ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 4+ Gen 2 ಪ್ರೊಸೆಸರ್ ಸಿಗುತ್ತೆ, 5030 mAh ಬ್ಯಾಟರಿ ಇರುತ್ತೆ, 6.79 ಇಂಚಸ್ ಫುಲ್ HD ಪ್ಲಸ್ LCD ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇರುತ್ತೆ. ಇದರಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ, 108 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಪ್ಲಸ್ 2 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಹಾಗೆ 13 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಈ ಫೋನ್ ಫಸ್ಟ್ ವೀಕ್ ಆಫ್ ಆಗಸ್ಟ್ ಅಲ್ಲಿ ಅಂಡರ್ 15,000 ಅಲ್ಲೇ ಬರಬಹುದು. ಮೂರನೇದಾಗಿ ನಾವು ವಿವೋ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ವಿವೋ ಕಡೆಯಿಂದ 3 ಫೋನ್ಸ್ ಗಳು ಲಾಂಚ್ ಆಗಬಹುದು. ಮೊದಲನೇದಾಗಿ ವಿವೋ V40 ಸೀರೀಸ್. ಈ ಸೀರೀಸ್ ಅಲ್ಲಿ ವಿವೋ V40 ಹಾಗೆ ವಿವೋ V40 Pro ಲಾಂಚ್ ಆಗುತ್ತೆ. ವಿವೋ V40 Pro ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ Dimensity 9200+ ಪ್ರೊಸೆಸರ್ ಕೊಟ್ಟಿದ್ದಾರೆ, 5500 mAh ಬ್ಯಾಟರಿ ಇರುತ್ತೆ, 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ 6.78 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಪ್ಲಸ್ 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಪ್ಲಸ್ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಇರುತ್ತೆ. ಹಾಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಈ ಫೋನ್ 40,000 ಒಳಗಡೆ ಥರ್ಡ್ ವೀಕ್ ಆಫ್ ಆಗಸ್ಟ್ ಅಲ್ಲಿ ಲಾಂಚ್ ಆಗಬಹುದು. V40 35,000 ಒಳಗಡೆ ಬರಬಹುದು. ಎರಡನೇದಾಗಿ ವಿವೋ T3 Pro ಕೂಡ ಲಾಂಚ್ ಆಗಬಹುದು. ಈ ಫೋನ್ ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಇರುತ್ತೆ, 5500 mAh ಬ್ಯಾಟರಿ ಇರುತ್ತೆ, 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ, 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಪ್ಲಸ್ 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾ. ಹಾಗೆ ಈ ಫೋನ್ ಎಂಡ್ ಆಫ್ ದಿ ಆಗಸ್ಟ್ ಅಲ್ಲಿ ಬರಬಹುದು, 25,000 ಒಳಗಡೆ ಬರಬಹುದು. ನಾಲ್ಕನೇದಾಗಿ ನಾವು ಓಪೋ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಓಪೋ ಕಡೆಯಿಂದ 2 ಫೋನ್ಸ್ ಗಳು ಲಾಂಚ್ ಆಗಬಹುದು. ಮೊದಲನೇದಾಗಿ ಓಪೋ K12X. ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ ಇರುತ್ತೆ, 5500 mAh ಬ್ಯಾಟರಿ ಸಿಗುತ್ತೆ, 6.67 ಇಂಚಸ್ AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ, 2 ಮೆಗಾ ಪಿಕ್ಸೆಲ್ ಕ್ಯಾಮೆರಾ. ಹಾಗೆ ಈ ಫೋನ್ 15,000 ಒಳಗಡೆ ಇದೇ ಮಂತ್ 29ಕ್ಕೆ ಲಾಂಚ್ ಆಗುತ್ತೆ. ಎರಡನೇದಾಗಿ ಓಪೋ Reno 12F. ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ Dimensity 6300 ಪ್ರೊಸೆಸರ್ ಇರುತ್ತೆ, 5000 mAh ಬ್ಯಾಟರಿ ಸಿಗುತ್ತೆ, 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಪ್ಲಸ್ 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಪ್ಲಸ್ 2 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಈ ಫೋನ್ 25,000 ಒಳಗಡೆ ಥರ್ಡ್ ವೀಕ್ ಆಫ್ ಆಗಸ್ಟ್ ಅಲ್ಲಿ ಲಾಂಚ್ ಆಗಬಹುದು.
ಐದನೇದಾಗಿ ನಾವು ಮೋಟ್ರೋಲಾ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಮೋಟ್ರೋಲಾ ಕಡೆಯಿಂದ 2 ಫೋನ್ಸ್ ಗಳು ಲಾಂಚ್ ಆಗಬಹುದು. ಮೋಟ್ರೋಲಾ H50 ಸೀರೀಸ್ ಅಲ್ಲಿ ಈ 2 ಫೋನ್ಸ್ ಗಳು ಬರುತ್ತೆ. ಮೊದಲನೇದಾಗಿ ಮೋಟ್ರೋಲಾ H50 Neo. ಇದರಲ್ಲಿ MediaTek ಕಡೆಯಿಂದ Dimensity 7300 ಪ್ರೊಸೆಸರ್ ಇರುತ್ತೆ, 4310 mAh ಬ್ಯಾಟರಿ ಇರುತ್ತೆ, 6.44 ಇಂಚಸ್ OLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಪ್ಲಸ್ 13 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಪ್ಲಸ್ 10 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಈ ಫೋನ್ 20,000 ಒಳಗಡೆ ಎಂಡ್ ಆಫ್ ಆಗಸ್ಟ್ ಅಲ್ಲಿ ಲಾಂಚ್ ಆಗಬಹುದು. ಎರಡನೇದಾಗಿ ಮೋಟ್ರೋಲಾ H50. ಈ ಫೋನ್ ಮಿಡ್ ರೇಂಜ್ ಫೋನ್ ಆಗಿದೆ. ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7 Gen 1 ಪ್ರೊಸೆಸರ್ ಇರುತ್ತೆ, 5000 mAh ಬ್ಯಾಟರಿ ಇರುತ್ತೆ, 6.67 ಇಂಚಸ್ ಕರ್ವ್ಡ್ OLED ಡಿಸ್ಪ್ಲೇ ಇರುತ್ತೆ, 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಹಾಗೆ ಇದರಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ, 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ, 13 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಈ ಫೋನ್ 30,000 ರಿಂದ 35,000 ಒಳಗಡೆ ಸೆಕೆಂಡ್ ವೀಕ್ ಆಫ್ ಆಗಸ್ಟ್ ಅಲ್ಲಿ ಲಾಂಚ್ ಆಗಬಹುದು. ಆರನೇದಾಗಿ ನಾವು ಇನ್ಫಿನಿಕ್ಸ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ಇನ್ಫಿನಿಕ್ಸ್ ಕಡೆಯಿಂದ ಒಂದು ಫೋನ್ ಲಾಂಚ್ ಆಗಬಹುದು. ಈ ಫೋನ್ ಎಂಟ್ರಿ ಲೆವೆಲ್ ಫೋನ್ ಆಗಿರುತ್ತೆ. ಈ ಫೋನ್ ಅಲ್ಲಿ MediaTek ಕಡೆಯಿಂದ Dimensity 6300 ಪ್ರೊಸೆಸರ್ ಸಿಗುತ್ತೆ, 6.78 ಇಂಚಸ್ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇರುತ್ತೆ, 5000 mAh ಬ್ಯಾಟರಿ ಸಿಗುತ್ತೆ, 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ, 108 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ, 2 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಇರುತ್ತೆ. ಹಾಗೆ ಈ ಫೋನ್ 15,000 ಒಳಗಡೆ ಫಸ್ಟ್ ವೀಕ್ ಆಫ್ ಆಗಸ್ಟ್ ಅಲ್ಲಿ ಲಾಂಚ್ ಆಗಬಹುದು. ಏಳನೇದಾಗಿ ನಾವು IQ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ IQ ಕಡೆಯಿಂದ 2 ಫೋನ್ಸ್ ಗಳು ಲಾಂಚ್ ಆಗಬಹುದು, IQ Z9s ಹಾಗೆ IQ Z9 Pro. ಮೊದಲನೇದಾಗಿ ನಾವು IQ Z9 Pro ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಇರುತ್ತೆ, 6000 mAh ಬಿಗ್ ಬ್ಯಾಟರಿ ಸಿಗುತ್ತೆ, 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಇದರಲ್ಲಿ 6.78 ಇಂಚಸ್ 1.5K ಫ್ಲಾಟ್ AMOLED ಡಿಸ್ಪ್ಲೇ ಸಿಗುತ್ತೆ, 144 Hz ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಪ್ಲಸ್ 2 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಈ ಫೋನ್ 25,000 ಒಳಗಡೆ ಎಂಡ್ ಆಫ್ ಆಗಸ್ಟ್ ಅಲ್ಲಿ ಬರಬಹುದು. ಹಾಗೆ IQ Z9s ಫೋನ್ ಬಗ್ಗೆ ಏನು ಜಾಸ್ತಿ ಗೊತ್ತಿಲ್ಲ, ಹಾಗೆ ಈ ಫೋನ್ ಸಹ ಎಂಡ್ ಆಫ್ ದಿ ಆಗಸ್ಟ್ ಅಲ್ಲೇ ಬರಬಹುದು. ಎಂಟನೇದಾಗಿ ನಾವು ರಿಯಲ್ಮಿ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ರಿಯಲ್ಮಿ ಕಡೆಯಿಂದ 2 ಫೋನ್ಸ್ ಗಳು ಈ ಮಂತ್ ಅಲ್ಲೇ ಲಾಂಚ್ ಆಗುತ್ತೆ, Realme 13 Pro ಹಾಗೆ Realme 13 Pro Plus. ಈ ಫೋನ್ ಗಳಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7s Gen 2 ಪ್ರೊಸೆಸರ್ ಇರುತ್ತೆ, 5200 mAh ಬ್ಯಾಟರಿ ಸಿಗುತ್ತೆ, 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ, 6.7 ಇಂಚಸ್ ಫುಲ್ HD ಪ್ಲಸ್ ಕರ್ವ್ಡ್ AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಪ್ಲಸ್ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಪ್ಲಸ್ 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಇರುತ್ತೆ, ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಈ ಫೋನ್ 30,000 ಒಳಗಡೆ ಇದೇ ಮಂತ್ 30ಕ್ಕೆ ಲಾಂಚ್ ಆಗುತ್ತೆ. ಒಂಬತ್ತನೇದಾಗಿ ನಾವು ಸ್ಯಾಮ್ಸಂಗ್ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಸ್ಯಾಮ್ಸಂಗ್ ಕಡೆಯಿಂದನೂ ಒಂದು ಫೋನ್ ಲಾಂಚ್ ಆಗಬಹುದು, ಸ್ಯಾಮ್ಸಂಗ್ S24 FE. ಈ ಫೋನ್ ನೆಕ್ಸ್ಟ್ ಮಂತ್ ಅಲ್ಲಿ ಬರ್ಬೋದು, ಬರ್ದೇನೂ ಇರಬಹುದು. ಈ ಫೋನ್ ಅಲ್ಲಿ ಸ್ಯಾಮ್ಸಂಗ್ ಕಡೆಯಿಂದ Exynos 2400 ಪ್ರೊಸೆಸರ್ ಸಿಗುತ್ತೆ, 4500 mAh ಬ್ಯಾಟರಿ ಸಿಗುತ್ತೆ, 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ, 6.55 ಇಂಚಸ್ ಫುಲ್ HD ಪ್ಲಸ್ ಸೂಪರ್ AMOLED ಡಿಸ್ಪ್ಲೇ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ, 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಪ್ಲಸ್ 12 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಪ್ಲಸ್ 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಇರುತ್ತೆ, ಹಾಗೆ 12 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಈ ಫೋನ್ 50,000 ಒಳಗಡೆ ಎಂಡ್ ಆಫ್ ಆಗಸ್ಟ್ ಅಲ್ಲಿ ಬರಬಹುದು. ಹತ್ತನೇದಾಗಿ ನಾವು ನಥಿಂಗ್ ಫೋನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ನಥಿಂಗ್ ಕಡೆಯಿಂದ ನಥಿಂಗ್ ಫೋನ್ 2A ಪ್ಲಸ್ ಲಾಂಚ್ ಆಗ್ತಾ ಇದೆ. ಇದ್ರ ಬಗ್ಗೆ ಜಾಸ್ತಿ ಏನು ಗೊತ್ತಿಲ್ಲ, ಇದೇ ಮಂತ್ 31st ಗೆ ಲಾಂಚ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಟಾಪ್ 15 ಬೆಸ್ಟ್ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಸ್ ಗಳ ಬಗ್ಗೆ ಹೇಳಿದೀನಿ. ಈ ಎಲ್ಲಾ ಫೋನ್ಸ್ ಗಳ ರಿವ್ಯೂ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ಕೇಳಿ, ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.